ಸರಿ, ಡಿ ಕೆ ಹರಿಪ್ರಸಾದ್ ಅವರ ವಿಚಾರಣೆಗೆ ನಿನ್ನೆ ಸಿಸಿಬಿ ಅಧಿಕಾರಿಗಳು ಹೋಗಿದ್ರಂತೆ. ಗೋಧ್ರಾ ಮಾದರಿಯಲ್ಲಿ ದುರಂತ ಆಗ್ಬೋದು, ರಾಮ ಅಯೋಧ್ಯೆಗೆ ಹೋಗೋರು ಎಚ್ಚರಿಕೆಯಿಂದ ಇರಬೇಕು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ನೋಡಿ, ನೀವು ದಯವಿಟ್ಟು ಗಮನಿಸಬೇಕು ಸ್ವಲ್ಪ ಎಲ್ಲ ಈ ಪ್ರಕರಣವನ್ನು. ಇದು ಎಲ್ಲಿಂದ ಯಾರು ಡೈರೆಕ್ಟ್ ಮಾಡ್ತಾ ಇದ್ದಾರೆ? ನಿನ್ನೆ ತಮಗೆ ಸಂಪೂರ್ಣ ಮಾಹಿತಿ ಇದ್ದರೆ ಗವರ್ನರ್ ಅವರು ಪದೇ ಪದೇ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಗವರ್ನರ್ ಇದು ತನಿಖೆ ಆಗ್ತಾ ಇದೆಯಾ ಇಲ್ಲ, ಹೇಗಾಗ್ತಾಯಿದೆ, ಏನಾಗ್ತಾಯಿದೆ ಅಂತ ಇರೋದ್ರಿಂದ ಅವರ ಒಂದು ಮಾತಿಗೆ ಗೌರವ ಕೊಟ್ಟು ಅದನ್ನು ನಾವು ಏನು ನಮ್ಮ ಗೃಹ ಇಲಾಖೆದವರು ಕೇಳಿದ್ದಾರೆ, ಅಷ್ಟಕ್ಕೆ ಸೀಮಿತ ಇದೆ. ಅದು ಬಿಟ್ಟು ಗೃಹ ಇಲಾಖೆದವರೇ ಕರೆಸಿದ್ದು, ಸರ್ಕಾರವೇ ಕರೆಸಿ ಮುಜುಗರ ಮಾಡಿದ್ದು ಅಂಥದ್ದು ಯಾವುದೂ ಇಲ್ಲ. ಆದರೆ ನಾವು ಗಮನಿಸಬೇಕಾಗಿರೋದೇನು, ಯಾಕೆ ಗವರ್ನರ್ ಅವರು ಇಷ್ಟು ಇಂಟ್ರೆಸ್ಟ್ ಇದ್ದಾರೆ? ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಇದೆಯಾ ಇದಕ್ಕೆ ಹೀಗೆ ಮಾಡಬೇಕು, ಸರ್ಕಾರಕ್ಕೆ ಮುಜುಗರ ಮಾಡಬೇಕು, ಹರಿಪ್ರಸಾದ್ ಅವರಿಗೆ ಮುಜುಗರ ಮಾಡಬೇಕು ಅಂತ? ಇದು ನೀವು ನೋಡಿ, ಒಂದು ಪ್ಯಾಟರ್ನ್ ಇದೆ. ಎಲ್ಲೆಲ್ಲಿ BJP ಅಧಿಕಾರದಲ್ಲಿಲ್ಲ ಅಲ್ಲಿ ಗವರ್ನರ್ ಥ್ರೂ ಆಳ್ವಿಕೆ ಮಾಡಲಿಕ್ಕೆ ಇವ್ರು ಹೊರಟಿದ್ದಾರೆ. ಅದಕ್ಕೆ ನಾವು ಏನೇ ಇದ್ರೂ ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ. ಈಗ ಅನ್ನಿಸ್ತಾ ಇಲ್ವಾ ತಮಗೆ? ಲಾ ಆ್ಯಂಡ್ ಆರ್ಡ್ರಿಗೆ ಅದಕ್ಕೇನು ರೀ ಸಂಬಂಧ? ಗವರ್ನರ್ ಆಫೀಸಿಗೆ ಲಾ ಆ್ಯಂಡ್ ಆರ್ಡ್ರಿಗೆ ಏನು ಸಂಬಂಧ? ಹೌದಪ್ಪ, ಏನೋ ಸಂಪೂರ್ಣ ಕಿಯಾಸ್ ಇದೆ ಇಲ್ಲಿ, ಇದು ಪ್ರೆಸಿಡೆಂಟ್ ರೂಲಿಗೆ ಬರಬೇಕಾಗಿದೆ ಅಂತ ಅವರು ಕಾನೂನಾತ್ಮಕವಾಗಿ ಕಾನ್ಸ್ಟಿಟ್ಯೂಷನಲ್ಲಿ ಅವರು ಮುಂದೆ ಬರಬೇಕಾಗುತ್ತೆ. ಇವಾಗ ಏನು ಅಂಥದ್ದೇನಿದೆ? ಏನಾದರೂ ಅಂತ ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆಯಾ ಇಲ್ಲಿ? ಅಥವಾ ಇಲ್ಲಿ ಏನಾದರೂ ಕಾನ್ಸ್ಟಿಟ್ಯೂಷನಲ್ ಅನಾರ್ಕಿ ಇದೆಯಾ ಕರ್ನಾಟಕದಲ್ಲಿ? ಏನೂ ಇಲ್ಲ. ಮೊನ್ನೆ ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಇದನ್ನು ಬೇಕಂತ ವಿಳಂಬ 2-3 ತಿಂಗಳು ಇಟ್ಕೊಂಡು ಕೂತಿದ್ರಲ್ಲ, ಯಾಕೆ? ಹಿಂದಿನ ಸರ್ಕಾರದಲ್ಲಿ ಯಾವತ್ತೂ ಹಿಂಗಾಗಿಲ್ಲ. ಈ ಸರಿನೇ ಯಾಕೆ ಆಗ್ತಾಯಿದೆ ಇವೆಲ್ಲ? ಇದನ್ನು ದಯವಿಟ್ಟು ನಮ್ಮ ಜನರು ವಿಚಾರ ಮಾಡಬೇಕಾಗಿರೋಂಥದ್ದು. ಸರ್, ಈಗ ನೀವು ಗವರ್ನರ್ ವಿಚಾರ ಪ್ರಸ್ತಾಪ ಮಾಡಿದ್ರೆ ಹರಿಪ್ರಸಾದ್ ಅವರು ಒಂದು ಪ್ರಶ್ನೆ ಎತ್ತಾರೆ. ಇಲ್ಲಿ ರಾಜ್ಯದಲ್ಲಿ ಕಲಾಟ್ಕರ್ ಪ್ರಭಾಕರ್ ಭಟ್ರು ಮಾತಾಡಿದ್ರೆ ಅವ್ರಿಗೂ ಇರ್ತಾರೆ, ಅನಂತಕುಮಾರ್ ಭಟ್ರ ಹೆಗಡೆ ಮಾತಾಡಿದಾಗಲೂ ಸೈಲೆಂಟ್ ಇರುತ್ತೆ. ನಮ್ಮನ್ನು ಎನ್ಕ್ವೈರಿ ಮಾಡೋಕ್ಕೆ ಕಳಿಸ್ತಾರೆ. ನೋಡಿ, ಯಾರು ಕಾಂಗ್ರೆಸ್ ಸರ್ಕಾರ ಇದೆಯೋ ಅಥವಾ ಬೇರೆ ಯಾವ್ದು? ನೋಡಿ, ಯಾರು ಮಾತಾಡಿದ್ರು ಕೂಡ ಹಗುರವಾಗಿ ನಾವು ತೊಗೊತಾ ಇಲ್ಲ. ಉದಾಹರಣೆಗೆ ನೀವು ಕಲ್ಲಡ್ಕ ಪ್ರಭಾಕರ್ದಿರ್ಬೋದು, ಬೇರೆ ವಿಚಾರಗಳಿರ್ಬೋದು, ಅದಕ್ಕೇನಿದೆ ಕಾನೂನಾತ್ಮಕವಾಗಿ ನಾವು ಮಾಡಬೇಕಾ ಹೊರತು ನಾವು ಕಾನೂನನ್ನು ಮೀರಿ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಉತ್ತರ ಪ್ರದೇಶ ರಾಜ್ಯ ನಡೀತಾ ಇಲ್ಲ. ಇಲ್ಲಿ ಬಸವಣ್ಣ ಅವರ ಮತ್ತು ಸಂವಿಧಾನದ ಒಂದು ಆಡಳಿತ ನಡೀತಾ ಇದೆ. ಏನೇ ಇದ್ರೂ ಕೂಡ ಇವರೆಲ್ಲರೂ ಇವತ್ತಿಲ್ಲ ನಾಳೆ ಒಳಗೆ ಹೋಗ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಡಿ. ಆದರೆ ಏನೇ ಆದ್ರೂ ಲೀಗಲ್ ಆಗೇ ಮಾಡಬೇಕು ನಾವು, ಆ್ಯಂಡ್ ವಿ ವಿಲ್ ಡೂ ಇಟ್.